ಶ್ರೀ ತಿರುಮಲ ಎಜುಕೇಷನ್ ಚಾರಿಟಬಲ್ ಟ್ರಸ್ಟ್ ಮತ್ತು ಮದರ್ ತೆರೇಸಾ ಅಂತಾರಾಷ್ಟ್ರೀಯ ಶಾಲೆ ಕನಕಪುರ ಸುಂದರ ಪ್ರದೇಶದಲ್ಲಿ ಸುಂದರ ಕಟ್ಟಡದೊಂದಿಗೆ ತಲೆ ಎತ್ತಿ ಸತತ 5 ವರ್ಷಗಳಿಂದ ರಾಮನಗರ ಜಿಲ್ಲೆಯ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳ ಜ್ಞಾನಾಭಿವೃದ್ಧಿಗೆ ಅಂತಾರಾಷ್ಟ್ರೀಯ ಗುಣಮಟ್ಟದ ಶಿಕ್ಷಣವನ್ನು ನೀಡುತ್ತಿದೆ. ಪ್ರಸ್ತುತ ಶಾಲೆಯಲ್ಲಿ 700ಕ್ಕೂ ಅಧಿಕ ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿದ್ದು, ಮಕ್ಕಳಲ್ಲಿ ಗ್ರಹಿಸುವ, ಮಾತನಾಡುವ, ಓದುವ ಹಾಗೂ ಬರೆಯುವ ಕೌಶಲ್ಯಗಳೊಂದಿಗೆ ಶಿಕ್ಷಕೇತರ ಚಟುವಟಿಕೆಗಳಲ್ಲೂ ಆಸಕ್ತಿಯಿಂದ ಪಾಲ್ಗೊಂಡು ವಿಶೇಷ ಪರಿಣಿತಿಯನ್ನು ಪಡೆಯುವಂತೆ ಮಾಡಲು ಶ್ರಮಿಸುತ್ತಿದೆ. ನಮಸ್ಕಾರ ಬಂಧುಗಳೇ, ಮಿತ್ರರೇ. ನಾನು ತಿರುಮಲ ಎಜುಕೇಷನ್ ಚಾರಿಟಬಲ್ ಟ್ರಸ್ಟಿನ ಡಿ ವೆಂಕಟರಮಣ ಸ್ವಾಮಿ ಮಾತಾಡ್ತಾ ಇದ್ದೀನಿ. ನಾನು ತಮ್ಮಗಳಲ್ಲಿ ಒಂದೆರಡು ಮಾತನ್ನ ಹಂಚ್ಕೊಳ್ಳೋಕೆ ಇಚ್ಛೆ ಪಡ್ತೀನಿ. ನಮ್ಗೆ ಇಲ್ಲಿವರೆಗೂ ಸಹಕಾರ ಕೊಟ್ಟಂಥ ಎಲ್ಲ ಸಾರ್ವಜನಿಕರ ಬಂಧುಗಳೇ ಹಾಗೂ ಮಿತ್ರರೇ, ನಮ್ಮ ಶಾಲೆ ಕಳೆದ 5 ವರ್ಷದಿಂದ ನಡ್ಕೊ ಬರ್ತಾ ಇದೆ. ನನಗೆ ಒಂದು ಆಸೆ ಇತ್ತು, ಕನಕಪುರದಲ್ಲಿ ಒಂದು ಒಳ್ಳೆ ಶಾಲೆ ಓಪನ್ ಮಾಡಬೇಕು, ಒಂದು ಸಾರ್ವಜನಿಕ ಸೇವೆ ಮಾಡಬೇಕು ಅನ್ನೋ ಒಂದು ಅಭಿರುಚಿ ಇಟ್ಕೊಂಡು ಈ ಶಾಲೆನ ತಿರುಮಲ ಎಜುಕೇಷನ್ ಚಾರಿಟಬಲ್ ಟ್ರಸ್ಟಿನ ಮುಖಾಂತರ ಓಪನ್ ಮಾಡಿರ್ತೀನಿ. ಇದರ ತಿರುಮಲ ಚಾರಿಟಬಲ್ ಟ್ರಸ್ಟಿನ ಮುಖಾಂತರ ಮಾಡಿದ ಶಾಲೆಯ ಹೆಸರು ಮದರ್ ತೆರೇಸಾ ಇಂಟರ್ನ್ಯಾಷನಲ್ ಶಾಲೆ ಅಂತ ಹೆಸರಿಟ್ಟು ನಾನು ಸಾರ್ವಜನಿಕ ಸೇವೆ ಮಾಡಬೇಕು. ಇಲ್ಲಿ ನಮ್ಮ ಗ್ರಾಮೀಣ ಮಕ್ಕಳಿಗೆ ಮೇಯ್ನು ಅತ್ಯಂತ ಒಳ್ಳೆಯ ಉತ್ತಮ ಎಜುಕೇಷನ್ ಕೊಡಬೇಕು. ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಎಲ್ಲ ಥರ ಎಜುಕೇಷನ್ನು ಈ ಗ್ರಾಮಾಂತರದಲ್ಲಿ ಸಿಗಬೇಕು. ಈ ಗ್ರಾಮಾಂತರ ಮಕ್ಕಳು ನಗರದಲ್ಲಿರುವಂಥ ಅಂತಾರಾಷ್ಟ್ರೀಯ ಮಟ್ಟದ ಶಾಲೆಯಲ್ಲಿರುವ ಮಕ್ಕಳಿಗೆ ಯಾವುದಕ್ಕೂ ಕಮ್ಮಿ ಇಲ್ಲ ಅಂತ ತೋರಿಸ್ಬೇಕು. ಮತ್ತು ಇಲ್ಲಿ ವಿದ್ಯಾರ್ಥಿಗಳು ಅಂತಾರಾಷ್ಟ್ರೀಯದಲ್ಲಿ ಅಂದರೆ ಬೇರೆ ದೇಶಗಳಲ್ಲಿ ಹೋಗಿ ತಾವು ತಮ್ಮ ಸಮರ್ಥನವನ್ನು ಇಂಥ ಗ್ರಾಮೀಣದ ಶಾಲೆಯಲ್ಲಿ ಓದಿ ಅಲ್ಲಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಬೆಳಿಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈ ಶಾಲೆನ ನಾನು ಓಪನ್ ಮಾಡಿರ್ತೀವಿ. ಈ ಶಾಲೆ ತೆರೆದಾಗ 93 ಮಕ್ಕಳು ಸಹಕಾರದಿಂದ, ಆ 93 ಮಕ್ಕಳ ತಂದೆ ತಾಯಿ ಸಹಕಾರದಿಂದ ನಾವು ಶಾಲೆನ ಓಪನ್ ಮಾಡಿರ್ತೀವಿ. ಆ ಸಹಕಾರ ನಮಗೆ ಈ ದಿನ 4 ವರ್ಷ ಕಳೆದ್ರು 5ನೇ ವರ್ಷಕ್ಕೆ ನಾವು ಕಾಲಿಟ್ಟಿರ್ತೀವಿ. 5ನೇ ವರ್ಷ 650 ವಿದ್ಯಾರ್ಥಿಗಳ ಜೊತೆ ಅವರ ತಂದೆ ತಾಯಿ ಆಶೀರ್ವಾದ ನಮ್ಮ ಈ ಶಾಲೆಗೆ ಅತಿ ಹೆಚ್ಚಾಗಿ ಸಿಕ್ಕಿದೆ. ಇನ್ನು ಹೆಚ್ಚಿನ ಪ್ರೋತ್ಸಾಹ ಸಿಗಬೇಕು. ಈ ಶಾಲೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಏನು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಕಲಿಸ್ತಾ ಇದ್ದೀವಿ ಅದು ಒಂದು ಮೈಲಿಕಲ್ಲಾಗಿ ಉಳಿಬೇಕು. ಮತ್ತೆ ಈ ಎಜುಕೇಶನ್ ಮಕ್ಕಳಿಗೆ ಎಲ್ಲ ಸಮಾನತೆಯಲ್ಲಿ ಸ್ವಿಮ್ಮಿಂಗ್ ಆಗಿರ್ಬೋದು, ಆರ್ಟ್ ಸೈನ್ಸ್ ಆಗಿರ್ಬೋದು, ಅಂತಾರಾಷ್ಟ್ರೀಯ ಶಾಲೆಯ ಯಾವುದೇ ಗುಣಮಟ್ಟಕ್ಕೂ ಕಾಂಪ್ರಮೈಸ್ ಆಗದಂಗೆ ನಾವು ನಡೆಸಬೇಕು. ಮತ್ತೆ ಇನ್ನು ಹೆಚ್ಚಿನ ಇಲ್ಲಿ ವಿದ್ಯಾಭ್ಯಾಸವನ್ನು ಕೊಡಬೇಕು. ಮತ್ತೆ ನಮ್ಮ ಶಿಕ್ಷಕ ವೃಂದದವರು ಎಲ್ಲ ರೀತಿಯ ಒಂದು ಪ್ರಯತ್ನದಿಂದ ಇನ್ನೂ ಹೆಚ್ಚಿನ ಎಜುಕೇಶನ್ ಕೊಡ್ತಾರೆ ಅನ್ನೋ ಒಂದು ಲೆಕ್ಕಾಚಾರ ಇಟ್ಕೊಂಡು ನಾವು ಎಲ್ಲ ವ್ಯವಸ್ಥೆಯನ್ನು ಚೆನ್ನಾಗಿ ಮಾಡಿಕೊಂಡು ಈ ಅಂತಾರಾಷ್ಟ್ರೀಯ ಶಾಲೆಯನ್ನ ನಡೆಸಬೇಕು ಅಂತ ಹೇಳಿ ನಾನು ಇಚ್ಛಿಸ್ತೀನಿ. ನಿಮ್ಮ ಸಹಕಾರ ನಮ್ಗೆ ಎಂದಿನಂತೆ ಇರಬೇಕಂತ ತಮ್ಮಗಳಲ್ಲಿ ಕೋರ್ಕೊಳ್ತೀನಿ. ಶ್ರೀ ತಿರುಮಲ ಎಜುಕೇಷನ್ ಚಾರಿಟಬಲ್ ಟ್ರಸ್ಟ್ ಅಂಡ್ ಮದರ್ ತೆರೇಸಾ ಇಂಟರ್ನ್ಯಾಷನಲ್ ಸ್ಕೂಲ್ ಮ್ಯಾನೇಜಿಂಗ್ ಟ್ರಸ್ಟಿ KV Lakshmish. My dream is to make rural children to international standard in overall development. Thank you. ಎಲ್ಲರಿಗೂ ನಮಸ್ಕಾರ. ನಾನು ವೆಂಕಟೇಶ್, ತಿರುಮಲ ಎಜುಕೇಷನ್ ಅಂಡ್ ಚಾರಿಟಬಲ್ ಟ್ರಸ್ಟ್ನ ಟ್ರಸ್ಟಿ. ನಿಮ್ಮೆಲ್ಲರ ಸಹಕಾರದಿಂದ ನಾವೀಗ 5ನೇ ವರ್ಷಕ್ಕೆ ನಮ್ಮ ಶಾಲೆಯನ್ನು ಮುನ್ನಡೆಸ್ತಾ ಇದ್ದೀವಿ. ನಿಮ್ಮೆಲ್ಲರ ಸಲಹೆ ಸೂಚನೆಗಳು ನಮಗೆ ಭಾಳ ಅತ್ಯವಶ್ಯಕ. ಈ ಸಂದರ್ಭದಲ್ಲಿ ನಾನು ಶಿಕ್ಷಣ ಅಂತಂದರೆ ಸ್ವಾಮಿ ವಿವೇಕಾನಂದರ ನೆನಪಾಗ್ತಾ ಇದೆ. ಎಜುಕೇಷನ್ ಈಸ್ ದ ಮ್ಯಾನಿಫೆಸ್ಟೇಷನ್ ಆಫ್ ಪರ್ಫೆಕ್ಷನ್ ವಿಚ್ ಈಸ್ ಆಲ್ರೆಡಿ ಎಕ್ಸಿಸ್ಟ್ ಇನ್ ಹಿಮ್. ಅಂದರೆ ಪ್ರತಿಯೊಂದು ಮಗುವಲ್ಲೂ ಕೂಡ ಒಂದೊಂದು ವಿಶೇಷವಾದಂಥ ಕೌಶಲ್ಯ ಇದೆ. ಆ ಕೌಶಲ್ಯತೆಗಳನ್ನು ನಾವು ಹೊರಗೆ ತೆಗಿತಕ್ಕಂಥದ್ದೇ ನಮ್ಮ ಶಿಕ್ಷಣದ ಮೂಲ ಉದ್ದೇಶ ಅಥವಾ ಗುರಿ. ಮಗುವಿನ ಸರ್ವತೋಮುಖದ ಬೆಳವಣಿಗೆಯ ಕಡೆ ನಮ್ಮ ಶಿಕ್ಷಣ ಸಂಸ್ಥೆ ಸದಾ ಚಿಂತನ ಮಂಥನ ಮಾಡ್ತಾ ಇದೆ. ಮಗುವಿನ ದೈಹಿಕ, ಮಾನಸಿಕ ಹಾಗೂ ಆಧ್ಯಾತ್ಮಿಕ ಬೆಳವಣಿಗೆಯ ಕಡೆ ನಾವು ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದೀವಿ. ದೈಹಿಕ ಬೆಳವಣಿಗೆ ಅಂದ ತಕ್ಷಣ ಮಕ್ಕಳಲ್ಲಿರ್ತಕ್ಕಂಥ ಪ್ರತಿಭೆ ಅಂದರೆ ಕ್ರೀಡೆ, ಅದರಲ್ಲಿ ಇತ್ತೀಚೆಗೆ ನಾವು ನಮ್ಮ ಶಾಲೆಯಲ್ಲಿ
ಲೈಫ್ ಸೇವಿಂಗ್ ಸ್ಪೋರ್ಟ್ಸ್ ಏನು ನಾವು ಈಜು ಕೊಳವನ್ನು ಸ್ಥಾಪನೆ ಮಾಡಿ ಮಕ್ಕಳಲ್ಲಿ ಮುಂದೆ ಎಂದಾದರೂ ತಮ್ಮ ಬದುಕಿನ ಕಾಲಾವಧಿಯಲ್ಲಿ ಆ ನೀರಿನ ಅನಾಹುತದಿಂದ ಪಾರಾಗುವ ಸಲುವಾಗಿ ಆ ಒಂದು ಕ್ರೀಡೆಯನ್ನು ಕೂಡ ನಾವು ಪ್ರಾರಂಭ ಮಾಡಿದ್ದೇವೆ. ಅದೇ ರೀತಿ ಮಾನಸಿಕ ಬೆಳವಣಿಗೆ ಅಂದರೆ ಬೌದ್ಧಿಕ ಬೆಳವಣಿಗೆಗೆ ನಾವು ಹಲವಾರು ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ, ಸತ್ಸಂಗಗಳನ್ನು ಮಾಡ್ತಾ ಇದ್ದೀವಿ. ಹಾಗೆ ಬೇರೆ ಬೇರೆ ರೀತಿಯಾದಂಥ ಬೇರೆ ಬೇರೆ ವಿಚಾರದಲ್ಲಿ ಪ್ರಾಚಾರ್ಯರನ್ನು ಆ ವಿಚಾರದಲ್ಲಿ ಬೌದ್ಧಿಕವಾಗಿ ಬೆಳೆದಿರ್ತಕ್ಕಂಥವ್ರನ್ನ ಕರ್ಕೊಂಡ್ಬಂದು ಅವರಿಂದ ಭಾಷಣವನ್ನು ಮಾಡಿಸ್ತಾ ಇದ್ದೀವಿ. ಈ ರೀತಿ ಅವರ ಬೌದ್ಧಿಕ ಬೆಳವಣಿಗೆ ಮೇಲೆ ನಮ್ಮ ಶಿಕ್ಷಕ ವೃಂದ ಸದಾಕಾಲ ಪ್ರಯೋಗ ಮಾಡ್ತಾ ಇದೆ. ಹಾಗೆ ಆಧ್ಯಾತ್ಮಿಕ ಬೆಳವಣಿಗೆಯೂ ಕೂಡ ನಾವು ಸತ್ಸಂಗಗಳನ್ನ ಆಚರಿಸ್ತಕ್ಕಂಥದ್ದು, ಹಬ್ಬ ಹರಿದಿನಗಳನ್ನ ಆಚರಣೆ ಮಾಡ್ತಕ್ಕಂಥದ್ದು, ಇದ್ರ ಬಗ್ಗೆ ಅವರಿಗೆ ಹೆಚ್ಚಿನ ಮಾಹಿತಿಗಳನ್ನ ಕೊಡ್ತಾ ಇದ್ದೇವೆ. ಅಂದರೆ ಮಗುವಿನ ಸರ್ವಾಂಗೀಣ ಬೆಳವಣಿಗೆ ಆಗುವ ಸಲುವಾಗಿ ನಮ್ಮ ಸಂಸ್ಥೆ ಪೂರಕವಾಗಿ ಕೆಲಸ ಮಾಡ್ತಾ ಇದೆ. ಮಗು ವಿಶಾಲವಾಗಿ ಯೋಚನೆ ಮಾಡ್ತಕ್ಕಂಥದ್ದು, ಆ ವಿಶಾಲವಾದ ದೃಷ್ಟಿಕೋನವನ್ನು ಬೆಳೆಸ್ತಕ್ಕಂಥದ್ದೇ ಶಿಕ್ಷಣದ ಮೂಲ ಗುರಿ. ಜಾತಿ, ಮತ, ಪಂಥ, ದೇಶ ಇವೆಲ್ಲವೂ ಕೂಡ ಮನುಷ್ಯನನ್ನು ಬೌಂಡಿಂಗ್ ಟು ದಿ ಹ್ಯೂಮನ್ ಮೈಂಡ್ ಅಂತಾರೆ. ಅದರಿಂದ ಅವನನ್ನು ಹೊರಗೆ ತೆಗೆದು ವಿಶಾಲವಾಗಿ ಯೋಚನೆ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನು ನಮ್ಮ ಶಾಲೆಯಲ್ಲಿ ಮಕ್ಕಳಿಗೆ ಕೊಡ್ತಾ ಇದ್ದೀವಿ. ಅದೇ ರೀತಿ ಮನಸ್ಸನ್ನು ಪರಿಶುದ್ಧ ಮಾಡ್ತಕ್ಕಂಥದ್ದು, ಮನಸ್ಸನ್ನು ಸದಾಕಾಲ ಜಾಗೃತವಾಗಿ ವಿವೇಕದಿಂದ ನಡೆದುಕೊಳ್ತಕ್ಕಂಥದ್ದು, ಸಮಾಜದಲ್ಲಿ ಉತ್ತಮವಾದಂಥ ಒಂದು ಪ್ರಜೆ ಆಗ್ತಕ್ಕಂಥದ್ದು, ಅವರಲ್ಲಿ ನಾವು ಆ ಮೌಲ್ಯಗಳನ್ನು ಅವರಲ್ಲಿ ಬಿತ್ತುತ್ತಾ ಇದ್ದೇವೆ. ಅದು ನಮ್ಮ ಮೂಲ ಉದ್ದೇಶವಾಗಿದೆ. ಇಷ್ಟು ಹೇಳಿ ನಾನು 2 ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. Namaste, I am Sitaram. I am very happy to work as a director in this esteemed institution. My aim is to provide a quality education in a creative manner for the all-round development of the children. Thank you. ಶಾಲೆಯ ದೈನಂದಿನ ಚಟುವಟಿಕೆಯು ಶಾಲಾ ಪ್ರಾರ್ಥನೆಯಿಂದ ಆರಂಭವಾಗುತ್ತದೆ. ಶಾಲಾ ಪ್ರಾರ್ಥನೆ ಇಂಗ್ಲಿಷ್, ಕನ್ನಡ ಹಾಗೂ ಹಿಂದಿ ಪತ್ರಿಕೆಗಳ ವಾಚನ, ಪ್ರತ್ಯೇಕ ವಿಷಯಕ್ಕೆ ಸಂಬಂಧಿಸಿದ ಸ್ಮಾರ್ಟ್ ಕಾರ್ಡ್ ವಾಚನ, ಶುಚಿತ್ವಕ್ಕೆ ಸಂಬಂಧಿಸಿದ ಮಾಹಿತಿ ಹಾಗೂ ವಾರದ ಕ್ರಿಯೆಯ ಘೋಷಣೆ ಹಾಗೂ ಸುಭಾಷಿತದೊಂದಿಗೆ ನೆರವೇರುತ್ತದೆ. And my qualification is BCom, and I have 16 beautiful stars in my class. In the 7 girls, 9 boys, and I'm very happy to be a member of MTIS. Thank you. And now I'm going to introduce alphabet O. This is alphabet O. Children, which letter is this? O. Alphabet O. O sound O. O sound O. This is alphabet O. O sound O. Our name Oileshwari family and her friends family went to Ooty trip. They reached Ooty at night. There they saw out sitting on the tree. After some time, an ostrich was walking near their room. By seeing this, Oileshwari felt very happy. In the morning, they went out and they purchased Ooty apple, orange, onion, and went back to room for breakfast. ನಮ್ಮ ಶಾಲೆಯಲ್ಲಿ ಪ್ರತಿಯೊಂದು ವಿಷಯಕ್ಕೂ ಸಂಬಂಧಿಸಿದಂತೆ ವಿಶೇಷ ಪರಿಣಿತಿ ಹೊಂದಿದ ಶಿಕ್ಷಕರನ್ನು ಹೊಂದಿದ್ದು ಚಟುವಟಿಕೆ ಆಧಾರಿತ ಶಿಕ್ಷಣವನ್ನು ನೀಡಲಾಗುತ್ತಿದೆ. ನಮಸ್ತೆ, I am sharing teacher of PKG Rose Group. My name is Girija. My qualification is BA. Thank you. Namaste, I am the assistant teacher of PKG Lotus Group. My name is Kanya. My qualification is BA and D.Ed, and I have 12 years experience, and I have 16 beautiful lotus flowers in class.
Thank you. ಹಾಗೂ ನಿರಂತರ ಮೌಲ್ಯಮಾಪನದೊಂದಿಗೆ ವಿದ್ಯಾರ್ಥಿಗಳ ಕಲಿಕಾ ಸಾಮರ್ಥ್ಯವನ್ನು ತಿಳಿದು ಅದಕ್ಕನುಗುಣವಾಗಿ ವಿಶೇಷ ತರಗತಿಯಲ್ಲಿ ವಿಷಯವನ್ನು ಸಂಪೂರ್ಣವಾಗಿ ಗ್ರಹಿಸಲು ಸಹಕರಿಸುತ್ತಿದ್ದಾರೆ. Namaste, I am the assistant teacher of PKG Lotus Group. My name is Lakshmi and my qualification is BSc. I am very happy to be a member of MTS. Thank you. ಮಾಂಟೆಸರಿ ಶಿಕ್ಷಣವನ್ನು ಅಂಬೆಗಾಲಿಡುವ ಮಕ್ಕಳಿಗೆಂದು ನೀಡುತ್ತಿದ್ದು, ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಭದ್ರ ಬುನಾದಿಯನ್ನು ವಿಶೇಷ ರೀತಿಯಲ್ಲಿ ನಿರ್ಮಾಣ ಮಾಡುತ್ತಿದ್ದಾರೆ. Namaste, I am an assistant teacher of LKG in Lily's Group. My name is Gomadishwari. My qualification is BSc and I am a preschool trained teacher. I have 21 lovely Lilies in my class. Thank you. Namaste. My name is Sigiri Ashwini. My qualification is BBA. I am very happy to be a member of MTS. Class standard is? Class attention. Now shall we do warm-up exercise? Stretch your both hands. Qualification is BA and Montessori trained. I have 20 daffodil flowers in my class. Thank you. Namaste. I am the sharing teacher of LKG Daffodil Group. My name is Nalini. My qualification is DUC. Thank you. Peacock and the crane. Once there was a beautiful peacock. One day the peacock was spreading his feather and said to the crane, I have beautiful feather and I am the most beautiful of all the birds. The crane said, yeah, it's true. You look so beautiful, but I can fly higher than you, close to the stars in the sky. But you fly very low and slow. Yes, I can't fly like you. I am very sorry. I felt shame for my proudness. I'm very sorry. Crane said, yes, my dear friend, all the birds look different from each other, but everyone will have their own capacities and talents. We should not be proud about ourselves. Oh, sorry, my friend. Moral of the story is, fine feathers does not make a fine bird. Thank you. Namaste, I am the assistant teacher of LKG Telugu. My name is Vedavati. My qualification is BCom and Montessori training. I have 20 bright stars in my class. Thank you. Namaste, I am the sharing teacher of LKG Telugu and my name is Masha Devi. My qualification is BUC and I am very happy to work with MTS family. Thank you. Let's make a circle. Let's make a circle. Nice and round. Nice and round. Come on everybody. Children everybody. Let's make a circle. Let's make a circle.
assistant teacher of UKG Apricots Group. My name is Anthony Lilly. My qualification is BA B.Ed. I have 31 twinkling stars in my class. I am very happy to be a member of MTIS. Thank you. Namaste, I am the sharing teacher of UKG Apricots Group. My name is Chaitra. My qualification is BCom. Thank you. Namaste. I am an assistant teacher of UKG Cherries Group. My name is Sushma Yu. My qualification is MCom and Montessori training. Thank you. Namaste. I am the sharing teacher of UKG Cherries Group. My name is SP Bharti. My qualification PUC. Thank you. Namaste. I am an assistant teacher of UKG Kiwis Group. My name is Mrs. Manjula CK. My qualification is BCom Montessori training. I am very happy to be a member of MTIS family. Thank you. Namaste, I am Suhasini. My group is First Einstein and I have 31 students in my class and my qualification is at BA English. Now I am working as a EVS and computer teacher. Thank you. Namaste. I am assistant teacher of first standard group. My name is Mahalingu KP. My qualification is MA B.Ed. My teaching experience is 12 years. I have 32 diamonds. Thank you. Namaste, I am Manjulara. My qualification is MA English Literature. My group is First Newtons. I have 30 students in my class. Thank you. Namaste. I am assistant teacher of second Ramans group. My name is Manju Mahalakshmi. My qualification is MBA. I have 13 years experience in the profession. In my class, 32 students are there. In that, 12 girls and 20 boys. I am happy to say this. I am also one of the member of MTIS family. Thank you. Namaste. My group name is Second Darwin. My name is Suresh. I am the assistant teacher of Second Darwin group. My qualification is D.Ed. I have 30 colorful stars in my class. In that, 18 are girls and 12 are boys. Thank you. Namaste. I am assistant teacher of second standard. My group name is Second Aristotle. My name is Sujata. My qualification is MSc B.Ed. I am very happy to be a part of MTIS family. Thank you.
the assistant teacher of MTIS, grade 3rd Galileos, and in my class there are 23 blooming buds are there, and I have my BA degree in literature from Kerala University. Thank you. Namaste. I am assistant teacher for 3rd Pascal group. My name is Shobha Rani. My qualification is BSc B.Ed. I am very happy to be a part of MTIS family. Thank you. Namaste. My group name is 3rd Edisons. I am Vinay Kumar N. My qualification is BA D.Ed. I have 23 future stars in my group. Thank you. I am Jason. In my class, I have 32 students. My group name is 4th Ramanujans. My qualification is BA B.Ed. I am handling subjects are English and social. Thank you. My qualification is MA B.Ed. I am handling Kannada subject. Thank you. Namaste. I am really glad to welcome you here. My name is Sunil Pandey. My group name is 5th Warriors, and my qualification is MSc B.Ed. And I also have done PGDCA, Postgraduate Diploma in Computer Application. I am handling Hindi subject in this class. My class strength is 26. They are all giving their interest in study, and I have working in MTIS since 3 years. Thank you. Namaste. My group name is 5th Kadambas. My name is Sushma N. My qualification is MA B.Ed. I have 25 students. This is my second year experience. Thank you. Namaste. My group name is 6th Mauryan's. I am Mangala, MSc B.Ed, working as a maths teacher in this esteemed institution. I have 15 years experience. In my class, 37 blooming buds are there. Thank you. Class teacher of 7th standard Kanishka. My name is Priya. My qualification is MA B.Ed with 15 years of teaching experience. I am very happy to be the class teacher of 7th standard. I am very happy to be a teacher of MTS also. Thank you. My group is 8 girls. There are 14 students in my class. My qualification is BSc B.Ed and I have 20 years of experience. Thank you.
Our group name is Guptas. Our class having 16 children. Thank you. Namaste. I am Ramya. I am working as an office assistant in last 3 years. My qualification is BA BEd. I am very happy to work in MTIS. Thank you. Namaste. My name is Shruti. My qualification is BCom. I have 1.5 year experience as a computer operator. I am very happy to be a member of MTS family. Thank you. I am Jacob KM, Senior Accountant, Mother Teresa International School. My qualification is BCom. I am working here since 1st April 2016. Thank you. Namaste. I am Uma Devi B. My qualification is MCom. I am working as a assistant accountant in MTIS. I am happy to be working in MTIS. Thank you. Namaste. My name is S. Rashekar. My qualification is BA. I am working since 6 years as a manager. I am very happy to work in this institution. Thank you. ನಮಸ್ತೆ, ನನ್ನ ಹೆಸರು ಚನ್ನಕೇಶವ. ನಾನು ಆಫೀಸ್ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. Namaste, I am pre-primary headmistress. My name is Savita J. I have completed my post-graduation. In addition to that, I have completed my BA. My aim is to give a strong, creative education foundation to our children, to bring them up in the international standard. I am very happy to be a member of MTS family. Thank you. Namaste. I am the Public Relation Officer of Mother Teresa International School. My name is Pushpalata N. I completed my MCA. My job responsibilities are maintain the good relationship between the management to parents and the staff. I am very happy to be a part of MTIS. Thank you. Namaste. I am the senior coordinator of the school. My name is Arun Kumar V. My education qualification is BSc BA. I heartily thank my management and my God for providing an opportunity in creating better citizens for the better India. Thank you. Namaste. I am Anjula B. I am working here as senior coordinator. I have completed BA BEd in Kannada. Thank you. Namaste. First of all, I would like to introduce myself. My name is Amir Ali. I have done my graduation and post-graduation. In addition to this, my studies, I have done additional courses pertaining to the communicative English training. So, as a senior coordinator, I am working in Mother Teresa International School. So, my job here is to train children as better spoken English, provide them a quality education so that they go out of the school with the flying colors. Thank you. Namaste. I am Reshma Banu. I handle in Hindi subject. I have 7 year experience. My qualification is Hindi BA and DEd. Thank you. Namaste. My name is Rahul. Here I am working as a physical education teacher and my qualification is MBA. Thank you. Yes. ನಮ್ಮ ಶಾಲೆಯು ವಿಶಾಲವಾದ ಹಾಗೂ ಸುಸಜ್ಜಿತವಾದ ಪ್ರಯೋಗಾಲಯಗಳನ್ನು ಹೊಂದಿದೆ. ಗಣಿತ, ವಿಜ್ಞಾನ ಹಾಗೂ ಇಂಗ್ಲಿಷ್ ವಿಷಯಕ್ಕೆ ಸಂಬಂಧಿಸಿದಂತೆ ಸುಸಜ್ಜಿತವಾದ ಪ್ರಯೋಗಾಲಯವಿದ್ದು ವಿದ್ಯಾರ್ಥಿಗಳು ವಿಷಯವನ್ನು ಪ್ರಾಯೋಗಿಕವಾಗಿ ಕಲಿಯಲು ಸಹಾಯಕವಾಗಿದೆ. ಅಲ್ಲದೆ ಆಧುನಿಕ ತಂತ್ರಜ್ಞಾನದಂತೆ ನಿರ್ಮಾಣಗೊಂಡಿರುವ ಗಣಕಯಂತ್ರ ಕೊಠಡಿಯನ್ನು ಹೊಂದಿದ್ದು ಮಕ್ಕಳಿಗೆ ವಿಶೇಷ ಗಣಕಯಂತ್ರ ತರಬೇತಿಯನ್ನು ನೀಡಲಾಗುತ್ತಿದೆ. ವಿಶಾಲವಾದ ಹಾಗೂ ಬೃಹತ್ ಪುಸ್ತಕಗಳ ಗ್ರಂಥಾಲಯವನ್ನು ಶಾಲೆಯು ಹೊಂದಿದೆ. ನಮಸ್ತೆ, ಐ ಆಮ್ ಅಚಿತಾ ಪ್ರಿಯದರ್ಶಿನಿ. I am working as a computer teacher and I have completed my BE Computer Science and Diploma in Information Technology. I feel happy to be a part of the school. ಕ್ರೀಡೆ ಶಾಲೆಯಲ್ಲಿ ಶಿಕ್ಷಣಕ್ಕೆ ಮಾತ್ರವಲ್ಲದೆ ಕ್ರೀಡೆಗೂ ಅಷ್ಟೇ ಪ್ರಾಶಸ್ತ್ಯವನ್ನು ನೀಡಲಾಗಿದೆ. ಮಕ್ಕಳಲ್ಲಿ ಕ್ರೀಡಾ ಮನೋಭಾವವನ್ನು ಬೆಳೆಸಲು ಶಾಲೆಯಲ್ಲಿ ಅನೇಕ ಸ್ಪರ್ಧೆಗಳನ್ನು ಏರ್ಪಡಿಸಲಾಗುತ್ತದೆ. ಹಾಗೆಯೇ
ಕ್ರೀಡಾ ತರಬೇತಿಗೆಂದೇ ನುರಿತ ತರಬೇತುದಾರರಿದ್ದು ಹೊರಾಂಗಣ ಕ್ರೀಡೆಗಳಾದ ಬಾಸ್ಕೆಟ್ಬಾಲ್, ವಾಲಿಬಾಲ್, ಕ್ರಿಕೆಟ್, ಫುಟ್ಬಾಲ್, ಹಾಕಿ, ಬ್ಯಾಡ್ಮಿಂಟನ್, ಉದ್ದ ಜಿಗಿತ, ಎತ್ತರ ಜಿಗಿತ, ಗುಂಡು ಎಸೆತ, ಓಟಾಟ ಸ್ಪರ್ಧೆಗಳಿಗೆ ಸಂಬಂಧಿಸಿದಂತೆ ತರಬೇತಿಯನ್ನು ನೀಡುತ್ತಿದೆ. ಒಳಾಂಗಣ ಕ್ರೀಡೆಗಳಾದ ಚೆಸ್, ಕ್ಯಾರಂ, ಟೇಬಲ್ ಟೆನ್ನಿಸ್, ಶಟಲ್ ತರಬೇತಿಯನ್ನು ನೀಡಲಾಗುತ್ತಿದೆ. ನಮ್ಮ ಶಾಲೆಯು ಉತ್ತಮ ಗುಣಮಟ್ಟದ ಈಜುಕೊಳವನ್ನು ಹೊಂದಿದ್ದು ನುರಿತ ತರಬೇತುದಾರರಿಂದ ಈಜು ಹಾಗೂ ಕುದುರೆ ಸವಾರಿಯನ್ನು ಹೇಳಿಕೊಡಲಾಗುತ್ತಿದೆ. ಇಷ್ಟೇ ಅಲ್ಲದೆ ವಾರಾಂತ್ಯದ ತರಗತಿಗಳಲ್ಲಿ ಯೋಗ, ಕರಾಟೆ, ನೃತ್ಯ, ಲಘು ಸಂಗೀತ, ವಾದ್ಯ ಸಂಗೀತ ತರಬೇತಿಯನ್ನು ನೀಡಲಾಗುತ್ತಿದೆ. ಸಾರಿಗೆ ವ್ಯವಸ್ಥೆ. ಶಾಲೆಯು ಉತ್ತಮ ಸಾರಿಗೆ ವ್ಯವಸ್ಥೆಯನ್ನು ಹೊಂದಿದೆ. ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಆಸನ ಸಂಖ್ಯೆಯನ್ನು ನೀಡಿ ಕುಳಿತುಕೊಂಡು ಬರುವ ವ್ಯವಸ್ಥೆಯನ್ನೂ ಕಲ್ಪಿಸಲಾಗಿದೆ. ಸಿಸಿಟಿವಿ ಹಾಗೂ ಜಿಪಿಆರ್ಎಸ್ ವ್ಯವಸ್ಥೆಯುಳ್ಳ ತರಬೇತಿ ಹೊಂದಿದ ಚಾಲಕರನ್ನು ಕೂಡ ಶಾಲೆ ಹೊಂದಿದೆ. ನಮ್ಮ ಶಾಲೆಯ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಯೊಂದಿಗೆ ಸಮಾಜದ ಅಭಿವೃದ್ಧಿಗೆ ಕೈಜೋಡಿಸಿ ಸದೃಢ ದೇಶದ ನಿರ್ಮಾಣಕ್ಕೆ ಕೊಡುಗೆಯನ್ನು ನೀಡುತ್ತಿದ್ದೇವೆ. ಧನ್ಯವಾದಗಳು.